ಬಾಗಲಕೋಟೆಯಲ್ಲಿ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ನಡೆದಿದೆ. ಸಂಬಂಧಿಕರ ಮೇಲೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲವಾರನ್ನ ಝಳಪಿಸಿದ್ದಾರೆ ಯುವಕರು. ಇದು ಬಾಗಲಕೋಟೆ ನಗರದ ತರಕಾರಿ ಮಾರ್ಕೆಟ್ನಲ್ಲಿ ನಡೆದಿರುವ ಘಟನೆ. ಸಂಬಂಧಿಕರ ಮೇಲೆ ತಲವಾರನ್ನೇ ಯುವಕರು ಝಳಪಿಸಿದ್ದಾರೆ. ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ನಡೆದಿದೆ. ಆ ಸಂದರ್ಭದಲ್ಲಿ ಈ ತರದ ಕೃತ್ಯವನ್ನ ಎಸಗಿದ್ದಾರೆ. ಮೇ 2ರಂದು ರಾತ್ರಿ ಈ ಘಟನೆ ನಡೆದಿದೆ. ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಈ ಘಟನೆ. ಸಾಮಾಜಿಕ ಜಾಲತಾಣದಲ್ಲಿ ಆ ಘಟನೆಯ ವಿಡಿಯೋ ವೈರಲ್ ಆಗಿದೆ. ನಾರಾಯಣ್ ಎರಮಲ್ ಕೈಗೆ ತಲವಾರನ್ನ ಚುಚ್ಚಿ ಯುವಕರ ಗ್ಯಾಂಗ್ ಗಾಯಗೊಳಿಸಿದೆ. ತಲವಾರ್ ಝಳಪಿಸಿದ ಪರಶು ಹಾಗೂ ಸಹೋದರರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿದ್ದಣ್ಣ ಎರಮಲ್, ಈರಪ್ಪ ನಿಂಗದಳ್ಳಿ ಪರಾರಿಯಾಗಿದ್ದಾರೆ. ಎರಡೂ ಗುಂಪಿನಿಂದ ದೂರು ಪ್ರತಿ ದೂರು ದಾಖಲಾಗಿದೆ. ಬಾಗಲಕೋಟೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇದೀಗ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪರಶು ಅಂಡ್ ಆತನ ಸಹೋದರರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನಿಬ್ಬರು ಈಗಾಗಲೇ ಪರಾರಿಯಾಗಿದ್ದಾರೆ. ಸಿದ್ದಣ್ಣ ಎರಮಲ್ ಹಾಗೇನೆ ಈರಪ್ಪ ನಿಂಗದಹಳ್ಳಿ ಇವರಿಬ್ಬರು ಪರಾರಿಯಾಗಿದ್ದಾರೆ. ಎರಡೂ ಗುಂಪಿನಿಂದ ಈಗಾಗಲೇ ದೂರು ಪ್ರತಿ ದೂರು ದಾಖಲಾಗಿದೆ. ಈಗಾಗಲೇ ನೀವು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಲ್ಲ. ಆಸ್ತಿಯ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾದ್ಧಾಂತ ಗಲಾಟೆಗೆ ಕಾರಣ ಆಗಿದೆ. ತಲವಾರನ್ನ ಝಳಪಿಸಿದ್ದಾರೆ ಯುವಕರು, ಚಾಕುವಿನಿಂದ ಅಲ್ಲಿ ಚುಚ್ಚಿದ್ದಾರೆ. ಈಗ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಆಸ್ತಿಯ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ, ತಲವಾರನ್ನ ಝಳಪಿಸಿದ್ದಾರೆ. ಈಗ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಇನ್ನು ಯಾರ್ಯಾರಿಗಾಗಿ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ, ಗಾಯಗೊಂಡವರ ಸ್ಥಿತಿ ಹೇಗಿದೆ? ನಮಿತಾ, ಬಾಗಲಕೋಟೆ ನಗರದಲ್ಲಿ ಈ ರೀತಿಯಾಗಿ ತಲವಾರು ಹಿಡ್ಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಎರಡು ಕುಟುಂಬಗಳ ಮಧ್ಯೆ ಸುಮಾರು ವರ್ಷಗಳಿಂದ ಇದೊಂದು ಆಸ್ತಿ ವಿವಾದ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸುಮಾರು 13 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಎರಡು ಕುಟುಂಬಗಳ ನಡುವೆ ಗಲಾಟೆ ಇತ್ತು. ಅದರಲ್ಲಿ 3 ಎಕರೆ ಜಮೀನು ರಸ್ತೆಗೆ ಭೂಸ್ವಾಧೀನ ಆಗಿತ್ತು. ಆ ಭೂಸ್ವಾಧೀನದಿಂದ ಬಂದಂತಹ ಪರಿಹಾರ ಧನದಲ್ಲಿ ಎರಡು ಕುಟುಂಬಗಳ ನಡುವೆ ಗಲಾಟೆ ಇತ್ತು ಅಂತ ಹೇಳಾಗ್ತಾ ಇದೆ. ಈ ಎರಡು ಕುಟುಂಬಗಳು ಬಾಗಲಕೋಟೆ ನಗರದಲ್ಲೇ ಹೋಟೆಲ್ ಉದ್ಯಮವನ್ನ ಮಾಡ್ಕೊಂಡಿರುವಂತದ್ದು. ಒಂದೇ ಏರಿಯಾದಲ್ಲೇ 2 ಹೋಟೆಲ್ಗಳಿರುವಂತದ್ದು. ಇಬ್ಬರ ಮಧ್ಯೆ ಆಗಾಗ್ಗೆ ಜಗಳ ಕೂಡ ಆಗ್ತಾ ಇತ್ತು. ಈ ಹಿಂದೆನೂ ಕೂಡ ಇಂತಹ ಒಂದು ಘಟನೆ ನಡೆದು ಪೊಲೀಸ್ ಮೆಟ್ಟಿಲೇರಿದ್ರು. ಅಲ್ಲಿ ರಾಜಿ ಸಂಧಾನದ ಮೂಲಕ ಹಿರಿಯರು ಇವು ಎರಡು ಕುಟುಂಬಗಳ ಮಧ್ಯೆ ರಾಜಿ ಸಂಧಾನವನ್ನು ಮಾಡಿಸಿದ್ರು. ಅದಾದ ಬಳಿಕ ಮೇ 2ನೇ ತಾರೀಕು ರಾತ್ರಿ ಹೋಟೆಲ್ಗೆ ಏಕಾಏಕಿಯಾಗಿ ನುಗ್ಗಿದಂತಹ ಗುಂಪು ಅಲ್ಲಿರ್ತಕ್ಕಂಥವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ತಲವಾರನ್ನ ಜಲಪಿಸಿದಂತವರು ಪರಶು ಹಾಗೂ ಅವರ ಸಹೋದರನಿದ್ದಾರೆ, ಅವರು ಲಿಂಗದಳ್ಳಿ ಅನ್ನುವಂತಹ ಕುಟುಂಬದವರು. ಅವರಿಂದ ಇಲ್ಲಿ ಏನು ತಲವಾರನ್ನ ಹಿಡ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿರುವಂತದ್ದು. ಆ ಸಂದರ್ಭದಲ್ಲಿನೇ ಆ ಅಂಗಡಿಯಲ್ಲಿ ಇದ್ದಂತವರು ಏಕಾಏಕಿಯಾಗಿ ಆ ಕುಟುಂಬಸ್ಥರನ್ನ ಒಂದೇ ಅಂಗಡಿಯಲ್ಲಿ ಹಾಕಿ ಸೆಟ್ರಸ್ ಎಳೆದಿರೋದ್ರಿಂದಾಗಿ ಅದೃಷ್ಟವಶಾತ್ ಅನ್ನುವಂತೆ ಆ ಕುಟುಂಬ ಆ ಒಂದು ಘಟನೆಯಿಂದ ಪಾರಾಗಿದೆ. ಆದ್ರೂ ಕೂಡ ಒಬ್ಬ ಯುವಕನಿಗೆ ಕೈಗೆ ಗಾಯ ಆಗಿರೋದ್ರಿಂದ ಆ ತಲವಾರು ಬೀಸುವಂತ ಸಂದರ್ಭದಲ್ಲಿ ಕೈಗೆ ಗಾಯ ಆಗಿದೆ. ಸದ್ಯಕ್ಕೆ ಆತನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇನ್ನು ತಲವಾರು ಬೀಸಿದಂತಹ ಇಬ್ಬರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದಂತವ್ರು ಏನು ಆರೋಪಿಗಳಿದ್ದಾರೆ ಅವರಿಗಾಗಿ ಪತ್ತೆಗಾಗಿ ಜಾಲವನ್ನು ಬೀಸಿರುವಂತದ್ದು. ನಮಿತಾ, ಹಾಗೆ ಸಂಪರ್ಕದಲ್ಲಿದೆ ಮಂಜುನಾಥ್. ಹುಡುಗಿಯ ಜೊತೆಗೆ ಫೋನಿನಲ್ಲಿ ಮಾತಾಡಿದ್ದಕ್ಕೆ ಜಗಳ, ನಡು ರಸ್ತೆಯಲ್ಲೇ 2 ಗುಂಪುಗಳ ಮಧ್ಯೆ ಮಾರಾಮಾರಿಯೇ ನಡೆದು ಹೋಗಿದೆ. ಇದು ನಾಗರಾಜ್ ಮಾದಾರ, ಫಕೀರಪ್ಪ ಮಾದಾರ ಗುಂಪಿನ ಮಧ್ಯೆ ನಡೆದಿರುವಂತಹ ಗಲಾಟೆ. ಇದು ಕೂಡ ಬಾಗಲಕೋಟೆಯಲ್ಲೇ ನಡೆದಿರುವಂತಹ ಘಟನೆ. ಹುಡುಗಿಯ ಜೊತೆ ಫೋನ್ನಲ್ಲಿ ಮಾತಾಡಿದ್ರು ಅನ್ನುವ ಕಾರಣಕ್ಕಾಗಿ ಜಗಳವನ್ನ ಮಾಡಿದ್ದಾರೆ. ನಡು ರಸ್ತೆಯಲ್ಲೇ 2 ಗುಂಪುಗಳ ಮಧ್ಯೆ ಮಾರಾಮಾರಿಯೇ ನಡೆದು ಹೋಗಿದೆ. ಹೊಡೆದಾಟದಲ್ಲಿ ಸುಮಾರು 10ರಿಂದ 15 ಜನ ಭಾಗಿಯಾಗಿದ್ದಾರೆ. ಕಲಾದಗಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಗುಂಪು ಘರ್ಷಣೆ ನಡೆದಿದ್ದು 2 ಗುಂಪುಗಳ ನಡುವೆ ಹೊಡೆದಾಟ ಆಗಿರುವ ವಿಡಿಯೋ ವೈರಲ್ ಆಗಿದೆ. ಇದು ಆಗಲೇ ಹೇಳಿದಾಗೆ ಬಾಗಲಕೋಟೆ ಜಿಲ್ಲೆಯ ಕಲಾದಗಿಯಲ್ಲಿ ನಡೆದಿರುವಂತಹ ಘಟನೆ. ಫೋನ್ನಲ್ಲಿ ಮಾತಾಡಿದ್ರು ಅನ್ನುವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ರಂಪಾಟವನ್ನ ಗಲಾಟೆಯನ್ನ ಮಾಡಿದ್ದಾರೆ. ಸುಮಾರು 10ರಿಂದ 15 ಜನ ಇಲ್ಲಿ ಹೊಡೆದಾಟವನ್ನ ಮಾಡಿಕೊಂಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನಡು ರಸ್ತೆಯಲ್ಲಿ ಹೊಡೆದಾಟ ಬಡದಾಟ ಆಗಿದೆ. ರಸ್ತೆಯಲ್ಲಿಯೇ ಮಾರಾಮಾರಿ ನಡೆದಿದೆ. ಕೆಲವರು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಇನ್ನು ಕೆಲವರು ವಿಡಿಯೋವನ್ನ ತೆಗೆದಿದ್ದಾರೆ.
ಇದೀಗ ಎರಡು ಗುಂಪುಗಳ ನಡುವೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಏನಿದು ಫೋನ್ ಗಲಾಟೆ? ನಮಿತಾ, ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದಲ್ಲಿ ಈ ಒಂದು ಗಲಾಟೆ ನಡೆದಿರುವಂತದ್ದು. ಹುಡುಗಿ ಜೊತೆಗೆ ಒಬ್ಬ ಯುವಕ ಫೋನ್ ನಲ್ಲಿ ಮಾತನಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಆರೋಪದಿಂದಾಗಿ ಎರಡು ಗುಂಪುಗಳ ನಡುವೆ ಇದೊಂದು ಗಲಾಟೆ ಆಗಿದೆ. ಏನು ಫೋನ್ ನಲ್ಲಿ ಮಾತಾಡ್ತಿದ್ದಂತ ಹುಡುಗರನ್ನ ಹಲ್ಲೆ ಮಾಡೋದಕ್ಕೆ ಅಂತ ಹೇಳಿ ಕಲಾದಗಿ ಕ್ರಾಸ್ ಬಳಿ ಒಂದು ಗುಂಪು, ಅಂದ್ರೆ ತೆಲ್ಲಿಕೇರಿ ಗ್ರಾಮದ ಒಂದು ಗುಂಪು, ಮತ್ತೊಂದು ಕಲಾದಗಿ ಗ್ರಾಮದ ಒಂದು ಗುಂಪು, ಈ ಎರಡೂ ಗುಂಪುಗಳ ಕಡೆಯವರು ಸುಮಾರು 10 ರಿಂದ 15 ಜನರು ಮಾರಾಮಾರಿ ಹೊಡೆದಾಡಿರುವಂತದ್ದು. ಈ ಒಂದು ದೃಶ್ಯ ಸದ್ಯಕ್ಕೆ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಇಬ್ಬರು ಕೂಡ ಒಂದೇ ಸಮುದಾಯದವರು. ಆ ಯುವಕ ಯುವತಿಯ ಜೊತೆ ಮಾತನಾಡಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಶುರುವಾದಂತಹ ಜಗಳ ಅದು ಪರಸ್ಪರ ಮತ್ತೊಂದು ವಿಚಾರಕ್ಕೆ ತಿರ್ಕೊಂಡು ಈಗ 15 ರಿಂದ 20 ಜನರ ಮಧ್ಯೆ ರೋಡ್ ನಲ್ಲಿ ಕಿತ್ತಾಡಿಕೊಳ್ಳುವಂತದ್ದು, ಹೊಡೆದಾಡಿರುವಂತಹ ಘಟನೆ ನಡೆದಿರುವಂತದ್ದು. ಸದ್ಯ ಈ ಬಗ್ಗೆ ಯಾವುದೇ ರೀತಿಯಂತ ಪ್ರಕರಣ ದಾಖಲಾಗಿಲ್ಲ. ಇದುವರೆಗೆ ಕೂಡ ರಾಜಿ ಸಂಧಾನಕ್ಕಾಗಿ ಪೊಲೀಸರು ಕೂಡ ಸೂಚನೆ ನೀಡಿರುವಂತದ್ರ ಜೊತೆಗಿನ ಎರಡು ಗುಂಪಿನ ಹಿರಿಯರೇನಿದ್ದಾರೆ ಅವರೆಲ್ಲರೂ ಕೂಡ ಈ ಎರಡು ಯುವಕರನ್ನ ಸಮಾಧಾನ ಪಡಿಸಿ ಕಾಂಪ್ರಮೈಸ್ ಮಾಡುವಂತಹ ಕೆಲಸವನ್ನ ನಡೆಸ್ತಾ ಇರುವಂತದ್ದು. ನಮಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಗಲಾಟೆಯ ಸುದ್ದಿ ಆದ್ರೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಂತಹ ಸುದ್ದಿ ಇದು. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಗೇಟ್ ಪಾಸ್ ನೀಡಲಾಗಿದೆ. ಕನ್ನಡ ಸಿನಿಮಾ ರಂಗದಿಂದಲೇ ಸೋನು ನಿಗಮ್ ಅನ್ನ ಬ್ಯಾನ್ ಮಾಡಲಾಗಿದೆ. ಸಭೆ ನಡೆಸಿ ಫಿಲ್ಮ್ ಚೇಂಬರ್ನಿಂದ ಅಸಹಕಾರವನ್ನ ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಹಾಡಲ್ಲ. ಕರ್ನಾಟಕದಲ್ಲಿದ್ದು ಕರ್ನಾಟಕದಲ್ಲಿ ಹಾಡುಗಳನ್ನು ಹಾಡಿ ಇಲ್ಲಿನ ಜನರ ಹಣ, ಇಲ್ಲಿನ ಎಲ್ಲವನ್ನ ಉಪಯೋಗ ಮಾಡಿಕೊಂಡು ಆ ನಂತರ ಕನ್ನಡಿಗರಿಗೆ ಕನ್ನಡದ ಹಾಡು ಹೇಳಿ ಕನ್ನಡ ಅಂತ ಹೇಳಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಯಿತು ಅಂತ ಕೊಟ್ಟಂತಹ ಹೇಳಿಕೆ ಅದಾದ ಬಳಿಕ ಮತ್ತೆ ಸಮರ್ಥನೆಯನ್ನ ಮಾಡ್ಕೊಂಡಿರೋದು, ಮತ್ತೆ ಈ ರೀತಿಯಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದು, ಇದನ್ನ ಕನ್ನಡಿಗರು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದೀಗ ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗದಿಂದನೇ ಬ್ಯಾನ್ ಮಾಡಲಾಗಿದೆ. ಇನ್ನು ಮುಂದೆ ಕನ್ನಡಕ್ಕೆ ಸೋನು ನಿಗಮ್ ಅನ್ನ ಕರೆಸೋದಿಲ್ಲ, ಯಾವುದೇ ಕನ್ನಡ ಹಾಡುಗಳನ್ನ ಹಾಡಿಸೋದಿಲ್ಲ ಅಂತ ಹೇಳಿ ಸಭೆಯನ್ನು ನಡೆಸಿ ಫಿಲ್ಮ್ ಚೇಂಬರ್ ಅಸಹಕಾರದ ಘೋಷಣೆಯನ್ನ ಮಾಡಿದೆ. ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಆಪರೇಷನ್ ಅಸಹಕಾರ ತೋರಿಸ್ಬೇಕಂತೇಳಿ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ, ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ, ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮಾ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ಏನು ನಮ್ಮ ಸೋನು ನಿಗಮ್ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು, ಯಾರು ಅವ್ರನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ಅದರ ಅನ್ಕೊಂಡಿದ್ವಿ. ನಮ್ಮ ಅಸೋಸಿಯೇಷನ್ ನಾವೆಲ್ಲ ಹತ್ರನೂ ಡಿಸ್ಕಸ್ ಮಾಡಿ, ನಮ್ಮ ಅಧ್ಯಕ್ಷರು ಸಾಧು ಕೋಕಿಲ್ ಅವರು ಇದ್ರು, ಹರಿಕೃಷ್ಣ ಅವರು ಸೇರಿದಂತೆ ಎಲ್ಲರ ಹತ್ರನೂ ಮಾತಾಡಿದೀವಿ. ನಾವು ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬರಕ್ಕಾಗಲಿಲ್ಲ. ಆದರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಆಸ್ ಅ ಸೆಕ್ರೆಟರಿ ಆಫ್ ದ ಅಸೋಸಿಯೇಷನ್ ನಾನು ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನು ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಪಿನಿಯನ್ ಏನಂತಂದ್ರೆ, ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು. ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಕನ್ನಡ ಪ್ರೇಮಿಗಳು, ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರನ್ನೂ ಇದನ್ನ ಎನ್ಕರೇಜ್ ಮಾಡಬಹುದು. ಬರೀ ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಕೊಟ್ಟರೆ ಸಾಲದು. ಇಡೀ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಆಪರೇಷನ್ ಮಾಡಬೇಕು. ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ, ಆಡಿಯೋ ಕಂಪನಿ ಅವರು ಪ್ರೆಷರ್ ಇರುತ್ತೆ. ಮತ್ತೆ ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಹಾಡ್ಬೇಕು ಅನ್ನೋದು ಡಿಸಿಷನ್ ಮೇನ್ಲಿ 4 ಜನದಿರುತ್ತೆ. ಒಂದು ಸಾಂಗ್ ಕಂಪೋಸ್ ಆದ್ಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ, ಡೈರೆಕ್ಟರ್ ಡಿಸಿಷನ್ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಒಂದು ಡಿಸಿಷನ್ ತಗೊಂಡಿರ್ತಾರೆ. ಇದೆಲ್ಲ ಆದ್ಮೇಲೆ ಆಡಿಯೋ ಕಂಪನೀಸ್ ಒಂದು ಡಿಸಿಷನ್ ಇರುತ್ತೆ. ಸೊ ಬರೀ ನಾವು ಮಾತ್ರ ನಾನ್ ಕೋಆಪರೇಷನ್ ಅಂದ್ರೆ ಆಗಲ್ಲ. ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತಗೋಬೇಕು. ಅದನ್ನ ತಗೊಳ್ಳೋಣ ಅಂತ ನೀವು ಬರಕ್ಕೆ ಒಂದು 10 ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದಿದ್ರಲ್ಲಿ ನಾವುಗಳು ಅದನ್ನ ಡಿಸ್ಕಸ್ ಮಾಡಿದೀವಿ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಕನ್ನಡಿಗರಿಗೆ ಅಪಮಾನ ಮಾಡಿ ಕನ್ನಡಿಗರ ವಿಚಾರಕ್ಕೆ ಸಂಬಂಧಪಟ್ಟ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗದ ಬ್ಯಾನ್ ಮಾಡುವಂತಹ ಒಂದು ದಿಟ್ಟ ನಿರ್ಧಾರವನ್ನೇ ತೆಗೆದುಕೊಳ್ಳಲಾಗಿದೆ. ಕನ್ನಡಿಗರು ಏನೇ ಮಾಡಿದ್ರು ಸಹಿಸಿಕೊಳ್ತಾರೆ ಅಲ್ಲ ಅನ್ನೋದನ್ನ ಈ ಒಂದು ಘಟನೆ ಈಗ ಪ್ರೂವ್ ಮಾಡಿ ತೋರಿಸಿದೆ. ಯಾವ್ಯಾವುದರಿಂದ ಬ್ಯಾನ್ ಮಾಡಲಾಗಿದೆ, ಕೇವಲ ಕನ್ನಡ ಚಿತ್ರರಂಗದಲ್ಲಿ ಹಾಡಬಾರ್ದು ಅನ್ನೋದು ಅಥವಾ ಕಾನ್ಸರ್ಟ್ಗಳನ್ನ ಮಾಡಬಾರ್ದು, ಇಲ್ಲಿಗೆ ಬರಲೇಬಾರ್ದು ಅನ್ನುವಂತಹ ರೀತಿಯಲ್ಲ, ಹೇಗೆ? ನವಿತಾ ಜೈನ್, ಪ್ರಮುಖವಾಗಿ ಕರ್ನಾಟಕ ಅನ್ನೋ ವಿಚಾರ ಆಗಿರ್ಬೋದು, ಅದು ಕನ್ನಡದ ಅಸ್ಮಿತೆಯ ವಿಚಾರಕ್ಕೆ ಅದು ಯಾರೇ ಆಗಿರಲಿ, ಈ ಒಂದು ಕನ್ನಡದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವಹೇಳನಕಾರಿಯಾಗಿ ಮಾತನಾಡುವಂತದ್ದಾಗುವಂತ ವಿವಾದಾತ್ಮಕ ಹೇಳಿಕೆ ಕೊಡುವಂತಹ ವಿಚಾರಗಳಾಗಿರ್ಬೋದು, ಇದೆಲ್ಲದ ಜೊತೆಯಲ್ಲಿ ಯಾರೇ ಮಾಡಿದ್ರು ಕೂಡ ಇಡೀ ಕರ್ನಾಟಕ ಒಗ್ಗೂಡಿಸಿಕೊಂಡು ಈ ರೀತಿಯಾಗಿ ಅಂತವರಿಗೆ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದಕ್ಕೆ ಈ ಘಟನೆಯ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಸೋನು ನಿಗಮ್ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕನ್ನಡ ಅಂತ ಹೇಳಿ ಪಹಲ್ಗಾಮ್ನ ಒಂದು ವಿಚಾರಕ್ಕೆ ಅವರು ಹೋಲಿಕೆ ಮಾಡುವಂತಹ ಒಂದು ವಿಚಾರ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಎಫ್ಐಆರ್ ಅನ್ನ ಮಾಡಿಕೊಂಡಿದೆ. ಎಫ್ಐಆರ್ ಮಾಡಿಕೊಂಡಿಗ ಅವರಿಗೆ ನೋಟಿಸ್ ಕೊಡುವಂತ ಕೆಲಸ ಕೂಡ ಮಾಡಿರುವಂತದ್ದು. ಒಂದು ವಾರದೊಳಗೆ ಅವರು ಹಾಜರಾಗಬೇಕು ವಿಚಾರಣೆಗೆ ಅಂತೇಳಿ ಈಗಾಗಲೇ ಒಂದು ರಿಜಿಸ್ಟರ್ ಒಂದು ಮೇಲ್ ಮೂಲಕವಾಗಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ, ನೋಟಿಸ್ ಬರಬೇಕು ಅಂತೇಳಿ. ಇದು ಒಂದು ಕಡೆ ಆದ್ರೆ, ಈಗ ಇಡೀ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೂಡ ಅವರು ಈ ಬಗ್ಗೆ ಒಂದು ಸಭೆಯನ್ನ ಮಾಡುವಂತದ್ದು, ಸಭೆಯಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಇಡೀ ಸಂಗೀತ ಸಂಯೋಜನಕ ಎಲ್ಲ ಒಂದು ಸಂಯೋಜಕರಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಇಂಡಸ್ಟ್ರಿಗೆ ಸಂಬಂಧಪಟ್ಟರೆಲ್ಲರೂ ಕೂಡ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಸೋನು ನಿಗಮ್ನ ಮುಂದಿನ ಯಾವ ಸಿನಿಮಾಗಳಲ್ಲಿ ಕೂಡ ಅವರನ್ನ ಹಾಡಿಸಬಾರದು, ಈ ಮೂಲಕವಾಗಿ ಒಂದು ಬ್ಯಾನ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಅವರು ಬಂದಿರುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆ ಬಗ್ಗೆ ಎಲ್ಲರೂ ಕೂಡ ಒಂದು ಚಿಂತನೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಈ ರೀತಿಯಾಗಿ ಕನ್ನಡದ ಬಗ್ಗೆ ಅವರು ಹೇಳಿಕೆಯನ್ನು ಕೊಡುವಂತದ್ದು, ಯಾಕಂದ್ರೆ ಹಿಂದಿಂದಲೂ ಕೂಡ ಕನ್ನಡ ಸಿನಿಮಾಗಳಲ್ಲಿ ಅವರ ಸೋನು ನಿಗಮನ್ನ ಹಾಡಿಸಲಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇವರು ಕನ್ನಡದ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ಹಾಡಿಸಬಾರದು, ಯಾವ ಸಿನಿಮಾಗಳಲ್ಲಿ ಅವರನ್ನ ಕರ್ನಾಟಕಕ್ಕೆ ಬರುವ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಸಂಗೀತ ಸಂಯೋಜನೆ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಅವರನ್ನ ಆ ಒಂದು ಸಿನಿಮಾಗಳಲ್ಲಿ ಆಡಿಸುವಂತ ರೀತಿ ಆಗಿರ್ಬೋದು, ಯಾವುದೇ ರೀತಿ ಮಾಡಬಾರದು ಅನ್ನೋ ರೀತಿಯಲ್ಲಿ ಈಗ ಒಂದು ಸಿದ್ಧತೆಯನ್ನ ಅವರು ಮಾಡಿಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಬ್ಯಾನ್ ಮಾಡುವ ಚಿಂತನೆಗೆ ಈಗ ಎಲ್ಲರೂ ಕೂಡ ಬಂದಿರುವಂತದ್ದು. ಫಿಲ್ಮ್ ಇಂಡಸ್ಟ್ರಿ ಆ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಒಂದ್ ಕಡೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ ಆದ್ರೆ, ಮತ್ತೊಂದು ಕಡೆ ಸೋನು ನಿಗಮ್ಗೆ ಇದೀಗ ಕಾನೂನು ಕಂಟಕ ಹೆಚ್ಚಿದೆ, ಕಾನೂನಿನ ಸಂಕಷ್ಟ ಇದೆ. ಸೋನು ನಿಗಮ್ ಮೇಲೆ ಸಾಲು ಸಾಲು ದೂರುಗಳು ದಾಖಲಾಗಿದೆ. ಚಿತ್ರದುರ್ಗದಲ್ಲಿ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ. ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ದೂರನ್ನ ದಾಖಲಿಸಿದೆ. ಚಿತ್ರದುರ್ಗದ ಡಿವೈಎಸ್ಪಿ ದಿನಕರಿಗೆ ಸದಸ್ಯರು ದೂರನ್ನ ಸಲ್ಲಿಸಿದ್ದಾರೆ. ಇದೀಗ ಕಾನೂನು ಸಂಕಷ್ಟವನ್ನು ಕೂಡ ಎದುರಿಸಬೇಕಾಗತ್ತೆ. ಹೇಳಿಕೆ ಕೊಟ್ಟ ಮೇಲೆ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದು, ಕನ್ನಡಿಗರಿಗೆ ಅವಹೇಳನ ಮಾಡಿದ್ದು ಮಾತ್ರ ಅಲ್ಲ, ಅಲ್ಲೇ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ವಿವಾದವನ್ನೇ ಉಂಟು ಮಾಡಿತು ಅವರ ಸ್ಟೇಟ್ಮೆಂಟ್. ಅನೇಕರು ಸೋನು ನಿಗಮ್ ಅಂತ ಹೇಳಿದ್ರೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು, ಆದ್ರೆ ಅಂತಹ ಸೋನು ನಿಗಮ್ ಕನ್ನಡಿಗರಿಗೆ ಅಪಮಾನ ಮಾಡಿರೋದು, ಅವರ ಮನಸ್ಸಿಗೆ ಘಾಸಿಯನ್ನ ಉಂಟು ಮಾಡಿರುವ ವಿಚಾರವನ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದರ ಹಿನ್ನೆಲೆಯಲ್ಲಿ ಇದೀಗ ದೂರುಗಳು ದಾಖಲಾಗ್ತಿವೆ. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಗ್ರಾಮ ಧೂಳಖೇಡ. ಈ ಗ್ರಾಮದ ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ನೋದು ಮರೀಚಿಕೆಯಾಗಿದೆ. ಹೆಚ್ಚಾಗಿ ಅಂತಾರಾಜ್ಯ ಬಸ್ ಓಡಾಡೋ ಕಾರಣ ಮಹಿಳೆಯರಿಗೆ ಶಕ್ತಿ ಸೌಲಭ್ಯವೇ ಸಿಗ್ತಾ ಇಲ್ಲ. ಇನ್ನು ಅಕ್ಕಪಕ್ಕದ ಹಳ್ಳಿಗಳಿಗೂ ಬಸ್ ಸೇವೆ ಇಲ್ಲದೆ ಜನ ಹೈರಾಣಾಗಿ ಹೋಗಿದ್ದಾರೆ. ಬಸ್ಸಲ್ಲಿ ಪಕ್ಕದ ಊರಿಗೆ ಹೋಗೋಕ್ಕೂ 4-5 ಕಿಲೋಮೀಟರ್ ನಡಿಲೇಬೇಕು. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಜನ ಹೇಳೋದೇನು ಅನ್ನೋದರ ವಿಸ್ತೃತವಾದ ವರದಿಯನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳಲು, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ಆ ಮೂಲಕ ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ.
ಇವತ್ತು ನಾವು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಗ್ರಾಮಗಳಿಗೆ ಬಂದಿದ್ದೀವಿ. ಇಲ್ಲಿರುವಂಥ ಪ್ರಮುಖ ಸಮಸ್ಯೆ ಏನು ಅಂತಂದ್ರೆ ಇವರಿಗೆ ಸಮರ್ಪಕವಾಗಿರುವಂಥ ಸಾರಿಗೆ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಇವರ ಬಹುದೊಡ್ಡ ಸಮಸ್ಯೆ. ಇದರಿಂದಾಗಿ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಆದರೆ ಪುರುಷರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಈ ಗ್ರಾಮಸ್ಥರ ಮಾತು. ಇವತ್ತು ನಾವು ಚಡಚಣ ಅಂದರೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಧೂಳ್ಖೇಡ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಮಹಿಳೆಯರನ್ನು ಮಾತಾಡ್ಸೋಣ. ಇವರಿಗೆ ಸಾರಿಗೆ ವ್ಯವಸ್ಥೆ ಇಲ್ಲ ಮತ್ತು ರಾಜ್ಯ ಸರ್ಕಾರದ 5 ಪ್ರಮುಖ ಗ್ಯಾರಂಟಿಗಳ ಪೈಕಿ ಒಂದಾಗಿರುವಂಥ ಶಕ್ತಿ ಯೋಜನೆಯ ಲಾಭ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇವರಲ್ಲಿ ಎಲ್ಲರ ಬೇಸರ ಮತ್ತು ಆಕ್ರೋಶ. ಮೇಡಮ್, ನಿಮಗೆ ಸರ್ಕಾರ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಆದರೆ ಇಲ್ಲಿ ಬಸ್ಸೇ ಬರೋಲ್ರಿ. ಇವತ್ತಿನ ದಿವಸ ಏನು ರಾಜ್ಯ ಸರ್ಕಾರ ಪ್ರಮುಖವಾಗಿ ಏನು 5 ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಒಂದನ್ನು ತಂದಿದೆಯಲ್ಲ, ಇವತ್ತಿನ ದಿವಸ ಇದು ಹೇಗೆ ಮಾಡ್ತಿದ್ದಾರಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ವಿಚಾರವಾಗಿ ಹೇಳಬೇಕಪ್ಪ ಅಂತಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣಾಗ್ಯದ. ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ನಮ್ಮ ವಿಜಯಪುರದಿಂದ ಏನು ಮಿರೇಜ್ಗೆ ಹೋಗ್ತಕ್ಕಂಥ ಬಸ್ ಅತನಿ ಕಾಗವಾಡಕ್ಕೆಲ್ಲ ಸ್ಟಾಪ್ ಅದಾವ. ಅದೂ ಗಡಿ ಭಾಗ. ಇದು ನಮಗೆ ಗಡಿ ಭಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರು ವಿಜಯಪುರ ಸೊಲ್ಲಾಪುರ 100 ಬಸ್ಗಳನ್ನು ಓಡಾಡ್ತವೆ. ಆದರೆ ಈ ಶಕ್ತಿ ಯೋಜನೆದೊಳಗೆ ನಮ್ಮ ಮಹಿಳೆಯರಿಗೆ ಒಟ್ಟೆ ಯಾವುದೇ ಅನುಕೂಲ ಆಗ್ಲಕತ್ತಿದ್ದಿಲ್ಲ. ಯಾವಾಗ ಅಂತಂದರೆ ನಾವು ಕಾಯಬೇಕು ಈ ಶಕ್ತಿ ಯೋಜನೆ ಬಸ್ಸಿಗೆ ಕಾಯಬೇಕಾದ್ರೆ ಒಂದು ದಿವ್ಸಕ್ಕೆ ಒಂದು ಸಲ ಒಂದು ಬಸ್ ಬರುತ್ತೆ. ಅದಕ್ಕೆ ಸುಮಾರು ನುಗ್ಲಾಗುತ್ತೆ. ಅಷ್ಟಲ್ಲದೆ ಇವು ಸಾಮಾನ್ಯ ಬಸ್ಸಿಗೆ ಇವಕ್ಕೆಲ್ಲ ಬಂದುಬಿಟ್ರೆ ಅವರೆಲ್ಲ ಏನು ಮಾಡಿಬಿಡತ್ತಾರೆ ರೀ, ಇಲ್ಲಿ ದಾಬಾಬಲ್ಲಿ ಊಟಕ್ಕೆ ಅದು ತರಬಿ ಅದೆಲ್ಲ ಮಹಿಳೆಯರಿಗೆ ತುಂಬ ತೊಂದರೆ ಆಗಾಕತ್ತದ. ಮತ್ತು ಒಂದು ವೇಳೆ ಆ ಶಕ್ತಿ ಯೋಜನೆ ಸ್ಕೀಮ್ದೊಳಗೆ ಬಸ್ಸಿಗೆ ಹೋಗ್ಬೇಕಂತೇಳಿಕೆ ನಾವೇನರ ಇಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಬಸ್ ಸ್ಟ್ಯಾಂಡ್ ಸುದ್ದ ಇಲ್ಲ ಇಲ್ಲಿ. ಅದನ್ನು ನಾವೇನಂತೀವಿ, ಇವತ್ತಿನ ದಿವಸ ನಮ್ಮ ವಿಜಯಪುರ ಸೊಲ್ಲಾಪುರಕ್ಕೆ ಹೋಗ್ತಕ್ಕಂಥ ಪ್ರತಿಯೊಂದು ಬಸ್ಸನ್ನು ಈ ಧೂಳಿಖೇಡ ಮೇಲೆ ಶಕ್ತಿ ಯೋಜನೆಗೆ ಅನ್ವಯ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಇದು ತಾವು ಕಾಟಾಚಾರಕ್ಕೆ ಶಕ್ತಿ ಯೋಜನೆ ತಂದಂಗೆ ಆಗ್ತದ. ಯಾಕೆ ಸಿಗಲ್ವಂತೆ? ಇದು ನಾವು ಇಲ್ಲಿ ಮಹಾರಾಷ್ಟ್ರ ಗಡಿಯಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ರೀ. ಗಡಿಯಲ್ಲಿರೋದ್ರಿಂದ ಈಗ ಅಂತಾರಾಜ್ಯ ಬಸ್ಸುಗಳಂತ ಇಲ್ಲ ಫ್ರೀ ಇಲ್ಲ ರೀ. ಒಟ್ಟೆ ಅಂತಾರಾಜ್ಯ ಬಸ್ಗಳಿಗೆ ಯಾವುದೇ ಫ್ರೀ ಇಲ್ಲ ಅಂತ ಹೇಳ್ತಾರೆ. ಇದೇ ಅಂತಾರಾಜ್ಯ ವಿಚಾರದಾಗ ಅಲ್ಲಿ ಮಿರಜ್ ಕಡೆ ಹೋಗ್ತಕ್ಕಂಥ ಬಸ್ಗಳಿಗೆಲ್ಲ ಅಲ್ಲಿ ಫ್ರೀ ಅಂತದಾರೆ. ಅತ್ರಿಕ್ ಆಗಬರ್ತಕ್ಕ ಎಲ್ಲ ಫ್ರೀ ಅದಾವೆ. ಮತ್ತು ಇದೇನು ವ್ಯವಸ್ಥೆ, ನೀವು ಅಂತಾರಾಜ್ಯಕ್ಕೆ ಬಸ್ಸಿಗೆ ಫ್ರೀ ಇಲ್ಲ ಅಂತೀರಿ, ಅಲ್ಲಾರ ಫ್ರೀ ಕೊಡ್ತೀರಿ, ಇಲ್ಲಿ ನಮ್ಗೆ ನೀವು ಇದು ಮಾಡಲಾಗಿರಿ ಅಂತೇಳಿ ನಾನು ಕೇಳಾಕತ್ತೀನಿ. ಈ ಕಡೆ ಬರೋ ಬಸ್ಸಲ್ಲಿ ಫ್ರೀನೇ ಇಲ್ಲ? ಇಲ್ಲ ಫ್ರೀನೇ ಇಲ್ಲ ರೀ. ಅದು ಒಂದು ಬಸ್ ಮಾತ್ರ ಇರೋದು, ಅದು ಧೂಳಿಖೇಡ ವಿಜಯಪುರ ಅಂತ ಲೋಕಲ್ ಬಸ್. ಆ ಒಂದು ಬಸ್ಸಿಗೆ ಬಿಟ್ಟರೆ ಇತರ ಯಾವ ಬಸ್ಸಿಗೂ ಫ್ರೀ ಇಲ್ಲ. ಮತ್ತು ನಾವೇನಂತೀವಿ, ನೀವು ಶಕ್ತಿ ಯೋಜನೆ ಕಾರ್ಯರೂಪಕ್ಕೆ ತರಂಗಿದ್ರೆ ಎಲ್ಲ ಪ್ರತಿಯೊಂದು ಬಸ್ಸಿಗೂ ಎಲ್ಲರಿಗೂ ಅನ್ವಯ ಆಗೋಂಗೆ ಕೊಡಬೇಕು. ಇಲ್ಲಪ್ಪ ಅಂತಂತಂದರೆ ಇದು ಸುಮ್ಮನೆ ಶಕ್ತಿ ಯೋಜನೆ ಅಂತೇಳಕ್ಕೆ ತಾವು ಭಾಷಣ ಬಿಗಿದು ಇಲ್ಲಿ ಮಹಿಳೆಯರಿಗೆ ಸರಿಯಾಗಿ ಅನುಕೂಲ ಆಗಾಕತ್ತಿಲ್ಲ. ಅನುಕೂಲ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಪ್ರತಿ ಬಸ್ಸಿಗೂ ಶಕ್ತಿ ಯೋಜನೆ ಅನ್ವಯ ಮಾಡಬೇಕು. ಅಷ್ಟಲ್ಲದೆ ಏನಪ್ಪ ಅಂತಂದರೆ ಶಕ್ತಿ ಯೋಜನೆ ಒಳಗೆ ಬರೀ ಬಸ್ ಅಷ್ಟೇ ಓಡಾಡ್ಸಕತ್ತಾಗಲ್ತು. ಇವತ್ತಿನ ದಿವಸ ನಮ್ಮ ಇಲ್ಲಿ ಶಿರ್ನಾಳ, ಮರಗೂರ, ಚೆಣಗೆ ಅಂತ ಈ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಒಂದು 3-4 ಹಳ್ಳಿ ಅದಾವೆ. ಸುಮಾರು 10 ವರ್ಷಗಳಿಂದ ಈ ಗ್ರಾಮಗಳಿಗೆ ಬಸ್ಸೇ ಇಲ್ಲ. ಈ ರೋಡ್ ಮೇಲೆ ಎಲ್ಲ ಕಡೆ ತಾಲೂಕು ರಾಜ್ಯ ಹೆದ್ದಾರಿಗಳಲ್ಲಿ ಬಸ್ ಓಡಾಡ್ತಾವೆ. ನಾವು ಬರಬೇಕಾದ್ರೆ ಕಾಲ್ನಡಿಗೆ ಮುಖಾಂತರ ಬರಬೇಕು, ಇಲ್ಲ ನಮ್ಮ ಸ್ವಂತ ಏನ್ರ ಇಲ್ಲಿಂದ ನಾ ಹೇಳ್ತಕ್ಕಂಥ ಹಳ್ಳಿಗಳು ಯಾವುದೇ ಆಗಿದ್ರು ಸಹಿತ 2-3 ಕಿಲೋಮೀಟರ್ ಆಗ್ತಾರೆ. ನಡ್ಕೊಂಡೇ ಬರಬೇಕು. ಹಂಗೆ ನಮ್ಮ ಏನಾರು ಸ್ವಂತ ವೆಹಿಕಲ್ಸ್ ಇದ್ದರೆ ಬರಬೇಕು, ಇಲ್ಲ ಅಂದರೆ ನಾವೆಲ್ಲರೂ ನಡ್ಕೊಂಡೇ ಬರಬೇಕು. ಅದನ್ನು ದಯಮಾಡಿ ನಾವೇನು ಹೇಳ್ತೀವಿ, ಬರೀ ನಿಮ್ಮ 5 ಗ್ಯಾರಂಟಿಗಳನ್ನು ಭಾಷಣದೊಳಗೆ ಬಿಗೆದರ ಜೊತೆಗೇ ರೋಡ್ಗಳನ್ನು ವ್ಯವಸ್ಥಿತವಾಗಿ ಆಗಿರಬೇಕು. ಮತ್ತು ಸರಿಯಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಯನ್ನು ಜಾರಿಗೆ ಮಾಡಿದ್ರೆ ಉತ್ತಮ. ಇಲ್ಲಪ್ಪ ಅಂತಂದರೆ ನಿಮ್ಮ ಕೈಲೇ ನೀಗಿಸ್ಲಿಕ್ಕಾಗಲಿಲ್ಲ ಅಂದರೆ ಶಕ್ತಿ ಯೋಜನೆಯೂ ಬೇಡ, ಯಾವುದೂ ಬೇಡ. ಇದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲ, ಹೆಂಗಸ್ರಿಗೊಂದು ಸಮಸ್ಯೆ, ಗಂಡಸರಿಗೆ ಏನು ಸಮಸ್ಯೆ ಇಲ್ಲ, ಬಸ್ಸೇ ಇಲ್ವಂತಲ್ಲ ಓಡಾಡೋಕ್ಕೆ. ಏನು ಸರ್ಕಾರ ಅಂತಾರಾಜ್ಯ ಏನು ಬಸ್ ನಮ್ಮ ಧೂಳಿಖೇಡ ಚಡಚಣ ತಾಲೂಕಿನ ಏನು ಧೂಳಿಖೇಡ ಗ್ರಾಮದಲ್ರಿ, ಇಲ್ಲಿ ಶಕ್ತಿ ಯೋಜನೆ ಅಂತಂದು ಮಹಿಳೆಯರಿಗೆ ಯಾಕೆ ಅನುಕೂಲ ಆಗ್ತಾ ಇಲ್ಲ ಅಂದರೆ ಅತಿ ಹೆಚ್ಚು ಬಸ್ಸುಗಳು ಆಯ್ತವೆ, ಅದು ಯಾಕೆ ಉಪಯೋಗ ಇಲ್ಲ, ಅಂತಾರಾಜ್ಯ ಬಸ್ಸುಗಳಿಗೆ ಇಲ್ಲಿ ಪ್ರವೇಶನೇ ಕೊಟ್ಟಿಲ್ಲ ನಮ್ಮಲ್ಲಿ. ಅದರಿಂದ ಏನು ಮಹಿಳೆಯರಿಗೆ ಇದರಿಂದ ಏನು ಅನುಕೂಲ ಆಗ್ತಾ ಇಲ್ಲ. ಅದಕ್ಕೆ ಏನು ಸಚಿವರು ನಮ್ಮ ಸಂಬಂಧಪಟ್ಟ ಏನು ಬಿಜಾಪುರ ಸಚಿವರು ಅದಾರ, ಇದ್ರ ಕಡೆ ಗಮನ ಹರಿಸ್ಬೇಕು. ಮತ್ತು ಇಲ್ಲೇ ಸಮೀಪದ ಇದಕ್ಕೆ ಬೆಳಗಾವದಿಂದ ಹೋಗ್ತಾವಲ್ಲ ಯಾವ ಉಮ್ರಾ ಇದು ಜತ್ ಆಲಿ, ಮಿರಾಜ್ ಆಲಿ ಎಲ್ಲ ಬಸ್ಗಳಿಗೆ ಆ ಕಡೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಧೂಳಿಖೇಡದ ಅಂತಾರಾಜ್ಯ ಇದು ಏನು ಗಡಿ ಭಾಗದ ಧೂಳಿಖೇಡ ಗ್ರಾಮಕ್ಕೆ ಇದು ಈ ಅವಕಾಶವನ್ನು ಇಲ್ಲ. ಅದರ ಸಲುವಾಗಿ ಅದು ಫ್ರೀ ಬಸ್ ಬರೋದೇ ಒಂದು ಬಸ್ ಬರ್ತದೆ, ಅದು 3 ರೌಂಡ್ ಹೊಡೆಯುತ್ತೆ. ಅದರಿಂದ ಮಹಿಳೆಯರಿಗೆ ಏನೋ ಅನುಕೂಲ ಆಗ್ತಾ ಇಲ್ಲ. ಎಲ್ಲ ಬಸ್ಗಳಿಗೆ ಅಂತಾರಾಜ್ಯ ಬಸ್ಗಳಿಗೆ ಅನುಕೂಲ ಮಾಡಿಕೊಟ್ರಂದ್ರೆ ಎಲ್ಲರಿಗೆ ಮಹಿಳೆಯರಿಗೆ ಅನುಕೂಲ ಆಗ್ತದೆ. ಮತ್ತು ಹೋಗಮ್ಮ ಇದು ಹೆಣ್ಮಕ್ಳಿಗೆ ಅದೇ ಬಸ್ಸಿಗೆ ಹೋಗ್ಬೇಕಾದ್ರೆ 1 ತಾಸು ಅಥವಾ 2 ತಾಸು ಗಂಟೆ ಒಳಗೆ ಕೈಬೇಕಾಗುವಂಥ ಪರಿಸ್ಥಿತಿ ಅದ. ಅದ್ರ ಸಲುವಾಗಿ ಇದನ್ನು
ಸರ್ಕಾರ ಎಚ್ಚೆತ್ತುಕೊಂಡು ಇದು ಏನು ಮಹಿಳೆಯರಿಗೆ ಅನಾನುಕೂಲ ಆಗ್ಲಿಕ್ಕತ್ತದೆ ಇದನ್ನು ಸರಿಪಡಿಸ್ಬೇಕಂತ ನಾವು ವಿನಂತಿ ಮಾಡ್ಕೋತೀವಿ. ಅಲ್ಲ ಗಂಡಸರಿಗೆ ಏನು ಸಮಸ್ಯೆ? ನಮಗೆ ಮತ್ತು ನಮಗೇನದ ಅವ್ರಿಗೆ ಹೆಣ್ಮಕ್ಳಿಗೆ ಅನುಕೂಲ ಆಗ್ಯದ. ನಮ್ಮ ಗಂಡಳ ಕೂತ ಹಾಕ ಹೊಡೆದು ಬಂದದ ಇಲ್ಲಿ. ಅವ್ರು ಪಾಟ್ನೆ ಹೋಗ್ತಾರ, ನಮ್ಮ ತಗದಿದ್ರ ಅವ್ರು ಹೆಂಗೆ ಸ್ವತಟ್ಟಿ ಗಣ ಸ್ವತಟ್ಟಿ ಯಾವ ಪಾಳಿ ಬಂದದ. ಈಗ ಅವ್ರಿಗೆ ಫ್ರೀ ಅದ, ಅವ್ರು ತೊಗೊಂಡು ಹೋಗ್ತಾರ. ಪರ್ಮಿಷನ್ ಕೊಟ್ರಿ ಗಂಡ್ರಿಗೆ ಮಕ್ಳಿಗೆ ಬಿಟ್ಬಿಟ್ಟು ಹೋಗ್ತಾರ. ಈಗ ಮದುವೆ ಇರ್ತಾವ್ರಿ, ಆ ಮದುವೆಯಾಗ ಅಕ್ಕಿ ಕಾಳಕ್ಕೆ ಹೊಂಟಿರ್ತೇವೆ. ಆ ಅಕ್ಕಿ ಕಾಳಕ್ಕೆ ಹೊಂಟಾಗ್ರೆ ಹೆಣ್ಮಕ್ಳು ಹೋಗಿ ಫ್ರೀ ಇರ್ತದ, ಹೋಗಿ ಅಕ್ಕಿ ಕಾಳು ಹೋಗಿತಾರ. ಗಣಸ ಮಗ ಅಕ್ಕಿ ಕಾಳು ಹೋಗಿದಾರ ಪರಿಸ್ಥಿತಿ ಬಂದದ. ಅವ್ರಿಗೆ ಹೋಗೋದಕ್ಕೂ ಬಸ್ ಇಲ್ವಂತೆಲ್ಲ. ಯಾರಿಗ್ರಿ ಹೆಣ್ಮಕ್ಳಿಗೆ ಫ್ರೀ ಆಗಿ ಬಸ್ ಆದ 1-2 ಇರ್ತಾವ, ಒತ್ತಿ ಹೋಗ್ತಾರ ಅವ್ರು ನಮಗೆ ಬಿಟ್ಟು. ನಾವು ಮತ್ತೊಂದು ಗಾಡಿನೇ ಇಲ್ಲ, ನಾವು ಎಲ್ಲಿ ಹೋಗಿ ಅಕ್ಕಿ ಕಾಳು ಹೋಗ್ಯಾನವಕ್ಕ. ಈಗ ಅವ್ರಿಗೆ ಒಂದು ಫ್ರೀ ಆದ, ನಾನು ಫ್ರೀ ಬರ್ತೇವ ನಾವು ಹೋಗ್ತೇನೆ ಅಂತ ಹೇಳಿ ಅವ್ರು ಹೋಗಿಬಿಡ್ತಾರ. ಈಗ ನಮಗೇನದ, ನಮ್ಗೆ ಗಂಡಾಳಿಗೆ ಫ್ರೀ ಅವ್ರು ಹೋಗ್ತಾರೆ, ನಮ್ಮ ಬಸ್ ಬಿಟ್ಟು ಟೈಮ್ಗೆ ಬರೋದಿಲ್ಲ. ಹಿಂಗಾಗ್ಯದ ನಮಗೂ ಸಮಸ್ಯೆ. ಬಸ್ ಇಲ್ದಿರೋದು ನಿಮಗೂ ಸಮಸ್ಯೆ ಆಗಿದೆ. ಹೆಂಡತಿ ಜೊತೆ ಹೋಗಕ್ಕಾಗಲ್ಲ. ಆಕಿ ನೇರವಾಗಿ ಹೇಳ್ತಾಳ, ನಿನಗೆ ಫ್ರೀ ಇಲ್ಲ, ನಿನ್ ಬಳಿ ರೊಕ್ಕ ಇದ್ರೆ ಬಾ ಬೇಕಾದ್ರೆ ಬಿಡು, ನಾವು ಹೋತ್ ನೋಡತ್ತಾಳ. ಅಲ್ಲಿಗೆ ಏನ್ ಮಾಡೋದು? ಕೊಡಂಗಿಲ್ಲ. ಅಲ್ಲ ಮೇಡಮ್, ಇದು ಗಂಡಸ್ರಿಗೆ ಒಂದು ಸಮಸ್ಯೆ, ಹೆಂಗಸ್ರಿಗೆ ಇನ್ನೊಂದು ಸಮಸ್ಯೆ ಇಲ್ಲಿ. ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಲ್ಲ, ಫ್ರೀ ಆಗಿ ಬಸ್ ಇಲ್ದಿರೋದು. ಎಲ್ರಿಗೂ ಸಿಗುತ್ತೆ, ರಾಜ್ಯದ ಎಲ್ಲಾ ಕಡೆನೂ ಸಿಗುತ್ತೆ, ನಿಮಗ್ ಮಾತ್ರ ಸಿಗಲ್ಲ. ಇಲ್ಲಿ ಬಸ್ಸೇ ಇಲ್ಲಲ್ರಿ, ಇಲ್ಲಿ ನಮ್ಮಲ್ಲಿ ಬಸ್ಸೇ ಬರಂಗಿಲ್ಲ. ಬರೋದೇ ಒಂದು ಬಸ್ ಬಂದಿರ್ತದೆ ರೀ, ಅದನ್ನೂ ಟೈಮಿಗೆ ದಿನಕ್ಕೊಂದು. ಹ್ಞೂ ರೀ, ಬಸ್ಸೇ ಇಲ್ರಿ. ನಮ್ಗೆ ಬಸ್ಸಿನ ಭಾಳ ಸಮಸ್ಯೆ ಅದ ರೀ. ಅಲ್ಲಿ ಎಲ್ರಿಗೂ ಸಿಗುತ್ತೆ, ನಿಮಗೆ ಸಿಗಲ್ಲ ಅಂತ ಅನ್ಸ್ದಾಗ ಏನ್ ಅನ್ಸುತ್ತೆ? ಎಲ್ಲರಿಗೂ ಬೇಕಿಲ್ಲ, ಎಲ್ಲರಿಗೂ ಬಸ್ಸೇ ಇಲ್ಲ. ಅಕ್ಕ ಸರಿ, ಇರೋದೇ ಒಂದು ಬಸ್ ಅದ ರೀ, ಅದು ತುಂಬಿ ಹೋಯ್ತಂದ್ರೆ ನಾವು ಇಲ್ಲೇ ಕೂಡ್ಬೇಕಾಗ್ತದೆ. ಅಂದ ಕೆಲವೊಂದು ಅನುಕೂಲ ಆಗ್ಯದ, ನಮಗೆ ಹೆಚ್ಚು ಅನುಕೂಲ ಆಗಿಲ್ಲ ರೀ. ಆ ಬಸ್ ತುಂಬ ಹೋಯ್ತು, ನಾವು ಹೆಂಗೆ ನಮ್ಗೆ ನಿಂದ್ರದು ಆಗಂಗಿಲ್ಲ ರೀ. ನಮ್ಗೊಂದು ಸ್ವಲ್ಪ ವಯಸ್ಸಾಗಿದೆ ರೀ. ಈಗ ಅವಾಗ ನಿಂತು ಹೋಗ್ತಿದ್ರೆ ಈಗ ಆಗಂಗಿಲ್ಲ ಸರ್. ಇನ್ನೊಂದು ಬಸ್ ಮಾಡಿದ್ರೆ ಅದು ಅನುಕೂಲ ಆಗ್ತದೆ ರೀ, ಮಾಡಿದ್ರೆ ಏನೂ ಇಲ್ಲ ರೀ. ಅದು ಅಲ್ಲಿ ಯಾಕೆ ಹಿಂಗೆ ಸರ್ಕಾರ ಯಾಕೆ ಹಿಂಗೆ ಮಾಡುತ್ತೆ ಅಂತ ಕೊಟ್ರ ಮೇಲೆ ಎಲ್ರಿಗೂ ಕೊಡ್ಬೇಕಲ್ಲ. ಕೊಡ್ಬೇಕ್ರಿ, ಅವ್ರು ಕೊಟ್ಟಿಲ್ಲ ಏನು ಮಾಡ್ಬೇಕ್ರಿ ಅವ್ರಿಗೆ? ಯಾರಿಗೆ ಕೇಳೋದು ನಾವು? ಲೋಕಲ್ ನಿಮ್ಮ MLA ಏನು ಹೇಳಿಲ್ಲ ಇದ್ರ ಬಗ್ಗೆ? ಏನು ಹೇಳಿಲ್ರಿ, ನೀವು ಬಂದಿರಂತ ಹೇಳಿದೇವೆ, ನಾವು ಯಾರಿಗೆ ಹೇಳೇ ಇಲ್ಲ. ನಾವು ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ ನಿಮ್ಗೆ? ಕೆಲಸ ನೀವು ಬಿಟ್ಟರೆ ಮತ್ತೊಂದು ಬಸ್ಸಿಗೆ ಹೋಗ್ಬಿಡ್ತೇವೆ. ಮತ್ತೆ ಏನು ಮಾಡೋಣ್ರಿ ಸರ್? ನಿಂದ್ರು ಅಂತ ನಮಗೆ ಆಗಲ್ಲ, ತುಂಬಿಡ್ತಾರೆ. ಒಂದೇ ಬಸ್ ಇರ್ತಾರೆ. ಕೊಟ್ಟೆ ಹೋಗ್ಬಿಡ್ಬೇಕು. ಹಾಂ, ರೊಕ್ಕ ಕೊಟ್ಟೆ ಹೋಗ್ಬೇಕ್ರಿ. ಆಧಾರ್ ಕಾರ್ಡ್ ತಂದಿರ್ತಾರೆ, ಕರೆ ಸಿಗ್ಲಿ ಅಂದ್ರೆ ಏನು ಮಾಡಿದ್ರಿ? ವಾಪಸ್ ಹೋಗಿ ಮತ್ತೆ ರೊಕ್ಕ ಕೊಟ್ಟು ಆ ಬಸ್. ಆಧಾರ್ ಕಾರ್ಡ್ ತೋರಿಸಿದ್ರು ಬಿಡಲ್ರಿ ಅವರು? ಯಾರು ಅವ್ರು ಬಿಡಂಗಿಲ್ಲ, ಅವ್ರು ಬಿಡಂಗಿಲ್ಲ ರೀ. ಇದು ಒಂದೇ ಬಸ್ಸಿಗೆ ರೀ, ಇಂಟರ್ಸ್ಟೇಟ್ ಬಸ್. ಆಧಾರ್ ಕಾರ್ಡ್ ತೋರಿಸಿದ್ರು ಕೊಡಲ್ಲ, ಕೊಡಂಗಿಲ್ಲ ರೀ. ಅದೇ ಬಸ್ಸಿಗೆ ಹೋಗೋದು, ಅದೇ ಬಸ್ಸಿಗೆ ಬರ್ತಾರೆ. ಮತ್ತೆ ಒಂದೇ ಬಿಡ್ತಾರೆ, ಇಲ್ಲಿ ಹೆಚ್ಚಿಗೆ ಬಿಡಂಗಿಲ್ಲ ರೀ. ಮತ್ತೆ ಒಂದೇ ಬಸ್ಸಿಗೆ ತುಂಬ ಹೋಗ್ತಾರೆ. ಯಾರು ಏನು ಮಾಡೋಕೆ? ಹೆಣ್ಮಕ್ಳು ಇರ್ತಾರೆ ಬಿಡ್ರಿ ಖರೆ. ಮತ್ತೆ ಇನ್ನೊಂದು 2 ಬಿಟ್ಟರೆ ನಮ್ಗೆ ಅನುಕೂಲ ಆಗ್ತದೆ. ಇಲ್ಲಿಕ್ಕೆ ಅನುಕೂಲ ಆಗಂಗಿಲ್ಲ ರೀ. ಮೊದಲನೇದಕ್ಕೆ ಬಸ್ಸೇ ಇಲ್ಲ, ಇರೋ ಬಸ್ಸಲ್ಲಿ ಫ್ರೀನೂ ಇಲ್ಲ. ಮತ್ತೆ ಇಲ್ಲಿ ಕೂಡ್ಲಿಕ್ಕೂ ಅನುಕೂಲ ಇಲ್ರಿ ಸರ್. ಹೆಣ್ಮಕ್ಳು ಕೂಡ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಇಲ್ರಿ ಸರ್. ಅದರಿಂದ ಭಾಳ ನಮ್ಗೆ ಅನಾನುಕೂಲ ಭಾಳ ಆಗ್ಯದ್ರಿ. ಇದು ಮಾಡ್ಯಾರ ಖರೆ, ನಮ್ಗೆ ಅನುಕೂಲ ಆಗಿಲ್ಲ. ಧೂಳಿಖೇಡ ಊರು ಭಾಳ ಹಿಂದೆ ಬಿದ್ದಿದೆ. ಹಿಂದೆ ಬಿದ್ದದ್ರಿ. ರೋಡ್ ಇದು ಹೈವೇ ಆದ್ರೆ ಖರೆ ಉಪಯೋಗ ಇಲ್ಲ. ಹೈವೇ ಇದೆ ನಮ್ಮ ತಲೆ ಮೇಲೆ. ಹಾಂ, ಅದಂದ್ರೆ ಅಂದ್ರಿ, ಅದಕ್ಕೆ ನಮ್ಗೆ ಅನುಕೂಲ ಆಗಿಲ್ಲ ರೀ. ಅದಕ್ಕೆ ಮುಂದೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಎಲ್ಲರಿಗೂ. ನಮ್ಗೆ ಅಕ್ಕ ಮೊದಲು ಹಿರಿಯರಿಗಿದ್ದವ್ರಿಗೆ ಕೂಡ್ಲಿಕ್ಕೆ ಅನುಕೂಲ ಆಗ್ಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ವಯಸ್ಸಾದವ್ರು ಇರ್ತಾರೆ, ಒಬ್ರು BP ಶುಗರ್ದವ್ರು ಇರ್ತಾರೆ, ಅಂಥವ್ರಿಗೆಲ್ಲರಿಗೂ ಅನುಕೂಲ ಆಗ್ಬೇಕಲ್ರಿ. ಅದ್ರ ಸಂಬಂಧ ಏನದು ಪ್ರತಿಯೊಂದು ಬಸ್ನು ಏನಂದ್ರೆ ಬಾರ್ಡ್ರ್ ಕರ್ನಾಟಕ ಹತ್ತಲ್ಲ, ಇಲ್ಲಿ ತನಕ ಎಷ್ಟು ಇದು ಮಾಡಬೇಕು ಗೊತ್ತೇನ್ರಿ? ಇಲ್ಲಿ ತನಕ ಇಷ್ಟು ಮಾಡಬೇಕು ಅಂದ್ರೆ ಮತ್ತೆ ಮುಂದೆ ಅಕ್ಕ ಮಹಾರಾಷ್ಟ್ರ ತನಕ ಅಲ್ಲಿ ಟಿಕೆಟ್ ತೆಗಿಯಲಕ್ಕ ಇಲ್ಲಿ ತನಕ ಬಂದು ಒಬ್ಬರು ಬಡವ್ರು ಇರ್ತಾರೆ, ಅವ್ರಿಗೆ ಆಗಂಗಿಲ್ಲ. ಅವ್ರು ಹೆಂಗೆ ಮಾಡ್ಬೇಕು? ಈಗ ಬಸ್ ಫ್ರೀ ಅದತ್ತೆ ಪಾಪ ಬಂದು ಬಸ್ ಸ್ಟ್ಯಾಂಡಿಗೆ ನಿಂತಿರ್ತಾರೆ. ಆ ಮಹಾರಾಷ್ಟ್ರ ಬಸ್, ಸೋಲಾಪುರ ಬಸ್ ಅದತ್ತು ಬೋರ್ಡ್ ಅದ, ಅದು ತೆಗಿಬೇಕಂದ್ರೆ ಹೆಂಗೆ ಮಾಡ್ಬೇಕು ರೀ? ಪಾಪ ಅವ್ರು ಬಡವ್ರು ಇದ್ದವ್ರು, ವಯಸ್ಸಾದವ್ರಿಗೆ. ಅದಕ್ಕೆಲ್ಲ ಬಸ್ಸಿಗೂ ಇಲ್ಲಿ ತನಾರೇ ಮಾಡಬೇಕು. ಹ್ಞೂ, ಅವಾಗ ಕೊಡ್ಬೇಕಾಗ್ತದೆ. ಅಲ್ಲಿದು ಅವ್ರು ವಯಸ್ಸಾದವ್ರು ಹೆಂಗೆ ಇಳಿಬೇಕು? ಐತೆ ಫ್ರೀ ಬಂದಿರ್ತಾರೆ ಕುಲ್ಲ. ಮತ್ತು ಅಲ್ಲಿಗೆ ಟಿಕೆಟ್ ತೆಗಿದ್ರೆ ಅವ್ರು ಎಲ್ಲಿ ತೆಗಿಬೇಕು ರೀ? ಕರ್ನಾಟಕರೇ ಕೊಡ್ಬೇಕಲ್ಲ. ಆ ಕಡೆ ಮಿರಜ್ ಸೈಡ್ ಕೊಟ್ಟಿರ್ತಾರೆ, ಮತ್ತು ಇಲ್ಲಿ ತನಕ ಕೊಡ್ಬೇಕಲ್ಲ. ಆ ಕಡೆ ಅರ್ಧ ಕೊಟ್ಟಿರ್ತಾರಲ್ರಿ. ಆ ಕಡೆ ಎಲ್ಲ ಹೋಗ್ಬೋದಾ? ಆ ಕಡೆ ಹೋಗ್ತಾರೆ ಅಲ್ಲಿ ತನಕ. ಹಂಗೆ ಇಲ್ಲಿಗೂ ದುಡ್ಕೆಡ್ತಾನ ಅಷ್ಟು ಮಾಡಲಿ ಎಲ್ಲ ಬಸ್ಸಿಗೂ, ಪ್ರತಿಯೊಂದು ಬಸ್. ಆ ಕಡೆ ಮಾಡಲಿ. ಮಹಾರಾಷ್ಟ್ರದ ದುಡ್ಕೆಡ್ತಾನ ಅವ್ರೆ ಕೊಡ್ಬೇಕಲ್ರಿ. ಆಮೇಲೆ ಮಹಾರಾಷ್ಟ್ರ ಹತ್ತದ ಆ ಕಡೆ ನಮ್ಮ ಕರ್ನಾಟಕದ ಲಾಸ್ಟ್ ಹಳ್ಳಿ ಇದು. ಲಾಸ್ಟ್ ಹೇಳಿ. ಅದಕ್ಕೆ ಇಷ್ಟೇ ಹೇಳ್ತೀನಿ ನಾನು, ಮಾಡಿದ್ರೆ ವಯಸ್ಸಾದವ್ರಿಗೆ ಅನುಕೂಲ ಆಗಂಗೆ ಮಾಡಿ. ಅಕ್ಕ ಬಿಡಿ ಬಿಡಿ ಬಿಡಿ. ಈಗ ನೋಡ್ರಿ, ಈಗ ಫ್ರೀ ಶಕ್ತಿ ಯೋಜನೆ ಬರೋಕ್ಕಿಂತ ಮುಂಚೆನೂ ನಮ್ಮ ದುಳ್ಕ್ಯಾಡಕ್ಕೆ 350 ಬಸ್ ಬರ್ತಾಯಿದ್ವು. ಆ 350 ಬಸ್ ಬಂದರೆ ನಾವು ಯಾಕೆ ಫ್ರೀ ಬಸ್ಸಿಗೆ ಕಾಯಬೇಕಾಗಿದ್ದಿಲ್ಲ. ಅದೇ ಬಸ್ ನಮಗೆ ಬಂದರೆ ನಾವು ರೊಕ್ಕ ಕೊಟ್ಟು ಹೋಗ್ಬೋದಾಗಿತ್ತಲ್ಲ. ಮೊದಲ ನಮಗೆ ಬರ್ತಕ್ಕಂಥ ಬಸ್ ಎಷ್ಟು ಸವಲತ್ತು ಇತ್ತಲ್ಲ, ಆ ಬಸ್ ನಮ್ಗೆ ಬರಲಿ ಮೊದಲು. ಮತ್ತು ನಾವು ಇಲ್ಲೇ ನಿಂತ್ಕೊಂಡಿರ್ತೇವೆ, ಮೇಲಿನ ಬಸ್ ಹೋಗಿಬಿಡ್ತಾವೆ. ಈಗ ನೋಡಿರಿ, ಬಸ್ ಬಂದಿಲ್ಲ ಅಂತ ಜನ ಎಷ್ಟು ಜನ ಕೂತ್ಕೊಂಡಿದ್ದಾರೆ. ಫ್ರೀ ಬಸ್ ಬರೋದೇ ದಿನಲ್ಲಿ 2 ಬಸ್ ಬರುತ್ತೆ. ಸಂಜೆ ಕಡೆ 5 ಗಂಟೆಗೆ ಬರ್ತೈತಿ, ಇಲ್ಲ ಒಂದು ಸಲ ಬರೋದೇ ಇಲ್ಲ. ಮೊದಲಿನ ಸವಲತ್ತು ಏನದ, ನಮ್ಮ ಫ್ರೀ ಬಸ್ ಇದಕ್ಕಿಂತ ಮೊದಲು 300, 280 ಅಥವಾ 300 ಬಸ್ ಬರ್ತಾಯಿದ್ವಿ. ಇಲ್ಲಿ ಒಂದು ಬಸ್ಸು ಇಲ್ಲಿ ನಿಲ್ಲಿಸ್ತಿದ್ವು. ನಮ್ಗೆ ಕರ್ನಾಟಕದ ಗಡಿವಾಗಿರೋದ್ರಿಂದ ದುಳ್ಕ್ಯಾಡ್ ನಮ್ಮೂರಿದು. ಹಿಂಗೆ ಮಿರಜ, ಸಾಂಗ್ಲಿ ಹೆಂಗೆ ಬಸ್ಗಳು ಎಲ್ಲ ಕಡೆ ಫ್ರೀ ಅದಾವಲ್ಲ, ನಮ್ಮನ್ನು ಆ ಸವಲತ್ತು ಕೊಡಲಿ. ಇಲ್ಲಾಂದ್ರೆ ನಮ್ಮ ಫ್ರೀ ಶಕ್ತಿ ಯೋಜನೆ ನಮಗೆ ಏನೂ ಉಪಯೋಗ ಆಗಿಲ್ಲ. ಬಾರ್ಡರ್ ಹಳ್ಳಿಯಲ್ಲಿ ಇದ್ಕೊಂಡು ನಮಗೊಂದು ಸ್ವಲ್ಪ ತೊಂದರೆ ಆಗ್ಲಿಕ್ಕತ್ತದ. ನೀವು ಕೆಲಸ ಮಾಡ್ಬೇಕೀಗ.
ಇಷ್ಟು ಜನರ ಪರವಾಗಿ ನೀವು CM ಗೊಂದು ಪತ್ರ ಬರೀಬೇಕು. ಬರಿತೀವಿ ಸರ್. ಹೇಳ್ಬೇಕು ಇಲ್ಲಿನ ಪರಿಸ್ಥಿತಿ ಹಿಂಗಿದೆ, ಇಲ್ಲಿ ಪರಿಸ್ಥಿತಿ ಹಿಂಗ. ನಾವು ಈಗಾಗಲೇ ಗಂಡಸರಿಗೊಂದು ಸಮಸ್ಯೆ ಬಸ್ ಇಲ್ಲ ಅಂತ. ಹೌದೌದು. ಇರೋ 2 ಬಸ್ಸಲ್ಲಿ ಬರೀ ಹೆಂಗಸರೇ ಹೋಗ್ತಾರೆ ಅಂತ ಅವ್ರು ಕಂಪ್ಲೇಂಟ್ ಬೇರೆ ಮಾಡ್ತಾರೆ. ಹೆಣ್ಮಕ್ಳೇ ಹೋಗ್ತಾರೆ. ಆಮೇಲೆ ಎಲ್ಲ ಶಾಸಕರಿಗೂ ಆಲ್ರೆಡಿ ಮನವಿ ಕೊಟ್ಟಿವಿ. ಅವ್ರು ಸರ್ಕಾರದ ಹೋಗಿ CM ಅವರು ಗಮನಕ್ಕೆ ತರಬೇಕಂತ ಹೇಳಿ ಈಗಾಗಲೇ ಮಾತಾಡೋದಾಗ್ಯದ. ಇನ್ನು ಮುಂದೆ ನಾವು ಸರ್ಕಾರಕ್ಕೆ ಬೇಡಿಕೆ ಇಡ್ತೀವಿ. ಇದು ಒಳ್ಳೆಯ ಯೋಜನೆ ಅದ. ಸುತ್ತಮುತ್ತಲೆಲ್ಲ 4-5 ಹಳ್ಳಿಗಳಿದಾವಲ್ಲ, ಹೌದು, ಅಲ್ಲಿ ಇರೋವರೆಗೂ ಬಸ್ ಓಡಾಟಕ್ಕೆ ಬಸ್ ಇಲ್ವಂತಲ್ಲ, ಎಲ್ಲ ನಡ್ಕೊಂಡ್ ಬರ್ತಾರಲ್ಲ. ಇಲ್ಲಿ ನಡ್ಕೋತ ಬರೋ ಪರಿಸ್ಥಿತಿನೇ ಅದ. ಎಲ್ಲಿ ಬಸ್ಗಳು ಬೈಕ್ ಇರೋರು ಬೈಕಲ್ಲಿ ಬರ್ತಾರೆ, ಬೈಕ್ ಇರೋರು ಅಷ್ಟೇ, ಟಮ್ಟಮಲ್ಲಿ ಅಷ್ಟೇ. ಇಲ್ಲ ನಡ್ಕೊಂಡೇ ಬರ್ಬೇಕಲ್ಲ. ಹೌದೌದು. ಬಸ್ಸಿನ ಪ್ರಾಬ್ಲಮ್ ಬೇಕು ತಾನೆ? ಬೇಕು ಸರ್. ಪರಿಹಾರ ಏನೀಗ? ಪರಿಹಾರ ಬೇಕು. ಪರಿಹಾರ ಅಂದ್ರೆ ಏನು ಮಾಡೋದು? ಬಸ್ ಬರಬೇಕು, ಹೆಚ್ಚಿನ ಬಸ್ ಬರಬೇಕು. ಮಹಾರಾಷ್ಟ್ರ ಈಗ ನಾವು ಬಿಜಾಪುರದಿಂದ ಬರ್ಬೇಕಂದ್ರೆ ನಮ್ಮ ಹೆಣ್ಮಕ್ಳು ಫ್ರೀ ಬಸ್ ನೋಡಿದ್ರೆ ಫ್ರೀ ಬಸ್ಸೇ ಇರಂಗಿಲ್ಲ. ಎಲ್ಲ ಇಂಟ್ರೆಸ್ಟೇಟ್ ಬಸ್ ಇಲ್ಲಿ ಹಾಯ್ತಾವ್ರು. ಇಲ್ಲಿ ಹಾಯಾದ ಒಂದು ಅವರೇ ಸ್ಟಿಕ್ಕರ್ ಅಂಟಿಸ್ಬಿಟ್ಟವ್ರು, ಅವರೇ ಹಂಚಿಬಿಟ್ಟಾರ. ರಾಜ್ಯ ಬಸ್ಸು ಉಚಿತ, ಮಹಿಳೆಯರಿಗೆ ಉಚಿತ ಪ್ರಯಾಣವಿಲ್ಲ ಅಂತ. ಉಚಿತ ಪ್ರಯಾಣ ಇಲ್ಲ ಬೋರ್ಡ್ ಹಚ್ಕೊಂಡೇ ಹೊಂಟು ಬಿಡ್ತಾರೆ ಅವರು. ಅದಕ್ಕೆ ಇವೇನು 1-2 ಬಸ್ ಬಿಡ್ತಾರೆ, ಅವೇನು ಟೈಮ್ಗಾಗಲ್ಲ, ಹೋಗಂಗಿಲ್ಲ, ಏನಿಲ್ಲ. ಅಲ್ಲ, ರಾಜ್ಯದ ಎಲ್ಲಾ ಗ್ರಾಮದ, ಎಲ್ಲಾ ಜಿಲ್ಲೆಯ, ಎಲ್ಲಾ ತಾಲೂಕು ಮಹಿಳೆಯರಿಗೆ ಫ್ರೀ ಸಿಗುತ್ತೆ. ಇದೆ. ಧೂಳ್ಖೇಡ ಗ್ರಾಮಕ್ಕೆ ಯಾಕೆ ಸಿಗ್ತಾ ಇಲ್ಲ? ನಾವು ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಸರ್, MD ಅದು 7 ಜಿಲ್ಲೆಗಳ ಸಮಸ್ಯೆ ಅದ. ಒಟ್ಟೆ ಕರ್ನಾಟಕದಲ್ಲಿ ಎಲ್ಲ ಬಾರ್ಡ್ರಕ್ಕೆ ಇರೋಂಥ ಜಿಲ್ಲೆಗಳ ಸಮಸ್ಯೆ ಅದ. ಅದು ಏನರ ನಾವು ಪರಿಹಾರ ಮಾಡ್ತೀವಿ, ಬಗೆಹರಿಸ್ತೇವೆ ಅನ್ಕೋತು 3-4 ತಿಂಗಳಾಯ್ತು ನಾವು ಹೇಳ್ತಾ ಇದ್ದೇವೆ. ಬಗೆಹರಿಸ್ತೇವತ್ತು ಆಶ್ವಾಸನೆ ಕೊಟ್ಟಾರ ಅಷ್ಟೇ. ತಮ್ಮ ಮುಖಾಂತರ ನಾವು ಇನ್ನೊಮ್ಮೆ ಬೇಡ್ಕೊಳ್ಳೋದು ವಿನಂತಿ ಏನಂದ್ರೆ, ನಮ್ಗೆ ಹಳ್ಳಿಗಳಲ್ಲಿ ಬಸ್ ಬಿಡಬೇಕು ಮತ್ತು ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗೋ ಬಸ್ಸುಗಳಿಗೆ ನಮಗೆ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಕೊಡ್ಬೇಕಂತ ಹೇಳಿ ನಮ್ಮ ವಿನಂತಿ. ಒಂದೇ ಬಿಜಾಪುರಕ್ಕೆ ಹೋಗ್ಬೇಕು, ರೊಕ್ಕನೇ ಕೊಟ್ಟು ಹೋಗ್ಬೇಕ್ರಿ. ಫ್ರೀ ಇಲ್ಲ ಅಲ್ಲಿ ಫ್ರೀ ಬರ್ತಾವ್ರಿ. ಅಲ್ಲಿ ಎಲ್ರಿಗೂ ಸಿಗುತ್ತಲ್ಲ, ಬೇರೆ ಕಡೆ ಈ ಊರವ್ರಿಗೆ ಮಾತ್ರ ಸಿಗಲ್ಲ. ನಮ್ಮ ಊರಾಗ ಇಲ್ಲ, ಒಟ್ಟೆ ಮಳೆ ಬಿದ್ದಿಲ್ಲ ನಮ್ಮ ಊರಾಗ. ಬರೀ ಬೆಂಕಿ ಮಳಿನೇ ಅದತ್ರಿ. ಏನು ಮಾಡಬೇಕು? ಮಳೆ ಬಿತ್ತಂದ್ರೆ ಕೊಡ್ತಾರೆ ಬಡ. ಧೂಳ್ಖೇಡ ಅನ್ನುವಂಥ ಗ್ರಾಮಸ್ಥರ ಸಮಸ್ಯೆ. ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಿನ ಎಲ್ಲ ಗ್ರಾಮದ ಮಹಿಳೆಯರಿಗೂ ಕೂಡ ರಾಜ್ಯದ 5 ಗ್ಯಾರಂಟಿಗಳ ಪೈಕಿ ಬಹುದೊಡ್ಡ ಯಶಸ್ಸನ್ನು ಕಂಡಿರುವಂಥ ಶಕ್ತಿ ಯೋಜನೆಯ ಫಲಾನುಭವಿಗಳಾಗೋದಕ್ಕೆ ಮಹಿಳೆಯರಿಗೆ ಸಾಧ್ಯ ಆಗಿದೆ. ಆದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಭಾಗದಲ್ಲಿರುವಂಥ ನಮ್ಮ ಕರ್ನಾಟಕದ ಧೂಳ್ಖೇಡ ಅನ್ನುವಂಥ ಈ ಗ್ರಾಮ, ಇದರ ಸುತ್ತಮುತ್ತಲಿರುವಂಥ 5-6 ಗ್ರಾಮಗಳಿಗೆ ಶಕ್ತಿ ಯೋಜನೆಯ ಲಾಭ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ಇಲ್ಲಿರುವಂಥ ಮಹಿಳೆಯರು ವ್ಯಕ್ತಪಡಿಸ್ತಾ ಇರುವುದು. ಜೊತೆಗೆ ಇಲ್ಲಿ ಓಡಾಡೋದಕ್ಕೂ ಕೂಡ ಬಸ್ ಇಲ್ಲ, ಸರಿಯಾದ ಸಮಯಕ್ಕೆ ಬಸ್ ಬರಲ್ಲ ಅನ್ನುವಂಥ ಏನೋ ಒಂದು ಸಮಸ್ಯೆಯನ್ನು ಇಲ್ಲಿನ ಪುರುಷರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದಷ್ಟು ಬೇಗ ಸಾರಿಗೆ ಇಲಾಖೆ, ಸಂಬಂಧಪಟ್ಟ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈ ಕಡೆ ಗಮನ ಹರಿಸಿ ಈ ಒಂದು ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಕಂಡುಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಲ್ಲಿನ ಗ್ರಾಮಸ್ಥರು ನಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.